ಸಾಲ್ಟ್ ಅನಾಲಿಸಿಸಲ್ಲಿ ಫಸ್ಟ್ ಸ್ಟೆಪ್ಪೇ ಪ್ರಿಲಿಮಿನರಿ ಟೆಸ್ಟ್. ಅದರಲ್ಲಿ ಫಸ್ಟ್ ಸ್ಟೇಟ್. ಸೊ ಕ್ರಿಸ್ಟಲೈನ್ ಅಮರ್ಫಸ್ ಅಂತ ಚೆಕ್ ಮಾಡಬೇಕು. ಸೊ ನೋಡಿ ಅಲ್ಲಿ ತರಿಯಾಗಿ ಕಾಣಿಸ್ತಾ ಇದೆ, ಕ್ರಿಸ್ಟಲೈನ್ ಫಾರ್ಮಲ್ಲಿದೆ. ಸೊ ಹಾಗಾಗಿ ಇದು ಕ್ರಿಸ್ಟಲೈನ್ ಅಂತ ಬರಿತೀವಿ. ಆ್ಯಂಡ್ ಕಲರ್ ಬಂದು ಕಲರ್ಲೆಸ್ ಆರ್ ವೈಟ್ ಅಂತ ಬರಿತೀವಿ. ಸೊ ನೆಕ್ಸ್ಟ್ ಸ್ಟೆಪ್ ಬಂದು ಸಾಲಿಬಿಲಿಟಿ. ಸೊ ವಾಟರಲ್ಲಿ ಸಾಲ್ಯುಬಲ್ ಆಗುತ್ತಾ, ಡೈಲ್ಯೂಟ್ HCl ಸಾಲ್ಯುಬಲ್ ಆಗುತ್ತಾ ಅಂತ ಚೆಕ್ ಮಾಡ್ಕೋಬೇಕು. ಸೊ ಫಸ್ಟ್ ವಾಟರಲ್ಲಿ ಕರಗಿದ್ರೆ ಸಾಲ್ಯುಬಲ್ ಇನ್ ವಾಟರ್ ಅಂತ ಬರಿತೀವಿ. ಓಕೆನಾ. ಸೊ ಇಲ್ಲಿಗೆ ಫಸ್ಟ್ ಪ್ರಿಲಿಮಿನರಿ ಟೆಸ್ಟ್ ಮುಗಿಯುತ್ತೆ. ಓಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಬರೋದು ಆ್ಯಸಿಡ್ ರ್ಯಾಡಿಕಲ್. ಸೊ ಡಿಟೆಕ್ಷನ್ ಆಫ್ ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಚೆಕ್ ಮಾಡ್ತಾ ಇದ್ದೀವಿ. ಫಸ್ಟ್ ಟೆಸ್ಟ್ ಟ್ಯೂಬ್ಗೆ ಸಾಲ್ಟ್ ಹಾಕ್ಕೊಂಡೆ. ಸೊ ಅದಾದಮೇಲೆ ಡೈಲ್ಯೂಟ್ HCl ಆ್ಯಡ್ ಮಾಡ್ತಾಯಿದ್ದೀವಿ. ಓಕೆನಾ. ಸೊ ಡೈಲ್ಯೂಟ್ HCl ಹಾಕ್ಬೇಕಾದ್ರೆ ನೀವು ಟೆಸ್ಟ್ ಟ್ಯೂಬ್ನೇ ನೀಟಾಗಿ ಅಬ್ಸರ್ವ್ ಮಾಡಬೇಕು. ಸೊ ಅದರಲ್ಲಿ ಏನಾರು ಬಬಲ್ಸ್ ಬರ್ತಿದ್ಯಾ, ಇಲ್ಲ ಏನು ಬಬಲ್ಸ್ ಬರ್ತಿಲ್ವಾ ಏನು ಅಂತ ನೋಡಬೇಕು. ಸೊ ಅಬ್ಸರ್ವ್ ಮಾಡಿ, ಅಲ್ಲಿ ಬಬಲ್ಸ್ ಕಾಣಿಸ್ತಾ ಇಲ್ಲ. ಸೊ ಅಂದರೆ ನೋ ಬ್ರಿಸ್ಕ್ ಎಫರ್ವೆಸೆನ್ಸ್ ಅಂತ ಬರೆದು ಫಸ್ಟ್ ಗ್ರೂಪ್ ಆ್ಯಸಿಡ್ ರ್ಯಾಡಿಕಲ್ ಆಬ್ಸೆಂಟ್ ಅಂತ ಬರೀತೀರ. ಸೊ ಆಬ್ಸೆಂಟ್ ಆಗ್ತಿದ್ದಂಗೆ ಸೆಕೆಂಡ್ ಗ್ರೂಪ್ಗೆ ಹೋಗಬೇಕು. ಸೊ ಟೆಸ್ಟ್ ಟ್ಯೂಬ್ ತೊಗೊಂಡಿದ್ದೀನಿ, ಪುನಃ ಸಾಲ್ಟ್ ಆ್ಯಡ್ ಮಾಡಿದೆ, ಕಾನ್ಸಂಟ್ರೇಟೆಡ್ H2SO4 ಆ್ಯಡ್ ಮಾಡ್ತಾ ಇದ್ದೀನಿ ಸೆಕೆಂಡ್ ಗ್ರೂಪ್ ಇದು. ಸೊ ಅಬ್ಸರ್ವ್ ಮಾಡಿ, ಏನಾರು ಕಾಣಿಸ್ತಿದ್ಯಾ? ಗಣೇಶ 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 ಗಣೇಶ. ಸೊ ಏನೂ ಕಾಣಿಸ್ಲಿಲ್ಲ. ಸೊ ಆಗ ನೀವೇನು ಮಾಡಬೇಕು, ಸೊ ಪೇಪರ್ ಬಾಲ್ ಹಾಕಿ ಹೀಟ್ ಮಾಡ್ತೀರ. ಓಕೆನಾ. ಸೊ ಪೇಪರ್ ಬಾಲ್ ಹಾಕಿ ಹೀಟ್ ಮಾಡಿದಾಗ ನೋಡಿ, ಸೊ ನಿಮ್ಗೇನಾದ್ರು ಬ್ರೌನ್ ಕಲರ್ ಫ್ಲೇಮ್ ಬಂತು ಅಂತಂದರೆ, ಫ್ಯೂಮ್ಸ್, ಬ್ರೌನ್ ಕಲರ್ ಫ್ಯೂಮ್ಸ್ ಬಂತು ಅಂದರೆ ರೆಡ್ಡಿಶ್ ಬ್ರೌನ್, ನೈಟ್ರೇಟ್ ಪ್ರೆಸೆಂಟ್. ಅದೇ ನಿಮಗೆ ಬ್ಲ್ಯಾಕ್ ಕಲರಾಗಿ ಟರ್ನ್ ಆಯಿತು ಅಂದರೆ ಸೆಕೆಂಡ್ ಗ್ರೂಪ್ ಆಬ್ಸೆಂಟ್ ಅಂತ ಬರೀಬೇಕು. ಓಕೆನಾ. ಸೊ ನಿಮಗೆ ಸೆಕೆಂಡ್ ಗ್ರೂಪಲ್ಲಿ ಏನೂ ಕಾಣಿಸೋದಿದ್ರೆ, ಸೊ ನೋಡಿ ಅಬ್ಸರ್ವ್ ಮಾಡಿ, ಅಲ್ಲಿ ಸೆಕೆಂಡ್ ಗ್ರೂಪಲ್ಲಿ ನೀವು ಹೀಟ್ ಮಾಡಿದಾಗ ನೋಡಿ ರೆಡ್ಡಿಶ್ ಬ್ರೌನ್ ಅಪಿಯರ್ ಆಯಿತು. ಸೊ ಹಾಗಾಗಿ ನೈಟ್ರೇಟ್ ಪ್ರೆಸೆಂಟ್, ರೈಟ್. ಸೊ ಇದು ಆದ ತಕ್ಷಣ ನೈಟ್ರೇಟ್ ಪ್ರೆಸೆಂಟ್ ಆದಮೇಲೆ ಇದಕ್ಕೆ ಕನ್ಫರ್ಮೇಟಿವ್ ಟೆಸ್ಟ್ ಮಾಡಬೇಕು. ಸೊ ಅದು ಬಂದು ಬ್ರೌನ್ ರಿಂಗ್ ಟೆಸ್ಟ್. ಸೊ ಬ್ರೌನ್ ರಿಂಗ್ ಟೆಸ್ಟ್ ಮಾಡೋಕ್ಕೆ 2 ಟೆಸ್ಟ್ ಟ್ಯೂಬ್ ಯೂಸ್ ಮಾಡ್ಕೊಂಡಿದ್ದೀನಿ. ಒಂದು ಟೆಸ್ಟ್ ಟ್ಯೂಬಲ್ಲಿ ಸಾಲ್ಟ್ ಆ್ಯಡ್ ಮಾಡಿದ್ದೀನಿ, ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಫೆರಸ್ ಸಲ್ಫೇಟ್. ನೋಡಿ ಫೆರಸ್ ಸಲ್ಫೇಟ್ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನೊಂದು ಟೆಸ್ಟ್ ಟ್ಯೂಬ್ಗೆ. ಓಕೆನಾ. ಸೊ 2 ಈಕ್ವಲ್ ಅಮೌಂಟಲ್ಲಿ ಇರಬೇಕು. ಎಷ್ಟು ಆ ಕಡೆ ಒಂದು ಟೆಸ್ಟ್ ಟ್ಯೂಬಲ್ಲಿ ಸಾಲ್ಟ್ ಹಾಕ್ಕೊಂಡಿದ್ದೆ, ಸೊ ಅಷ್ಟೇ ಅಮೌಂಟು ಫೆರಸ್ ಸಲ್ಫೇಟ್ ಇನ್ನೊಂದು ಟೆಸ್ಟ್ ಟ್ಯೂಬಲ್ಲಿ ಹಾಕೋತೀರ. ಹಾಗೆಯೇ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಆ್ಯಡ್ ಮಾಡಬೇಕು 2 ಟೆಸ್ಟ್ ಟ್ಯೂಬಲ್ವೇ. ಓಕೆನಾ. ಸೊ ಈಕ್ವಲ್ ಅಮೌಂಟ್ ಆಫ್ ವಾಟರ್ ಆ್ಯಡ್ ಮಾಡಿದ್ಮೇಲೆ ನೀಟಾಗಿ ಆ ಸಾಲ್ಟ್ನ ಕರಗಿಸ್ಕೋಬೇಕು. ಸೊ ಕರ್ಗ್ ಆದಮೇಲೆ ಸೊ ಅದು ಎರಡನ್ನೂ ಕಂಬೈನ್ ಮಾಡ್ತೀವಿ, 2 ಸೊಲ್ಯೂಷನ್ನು ಕಂಬೈನ್ ಮಾಡ್ತೀವಿ. ಓಕೆನಾ. ಸೊ ನೀವು ಅಬ್ಸರ್ವ್ ಮಾಡ್ತಿರಬೇಕು, ನಾನು ಈಕ್ವಲ್ ಅಮೌಂಟ್ ಸೆಟ್ ಮಾಡ್ತಾ ಇದ್ದೀನಿ. ಅಲ್ಲಿ ಈಕ್ವಲ್ ಅಮೌಂಟಲ್ಲಿ ಹಾಕ್ಕೊಂಡಿದ್ದೀನಿ, ಒಂದು ಫೆರಸ್ ಸಲ್ಫೇಟ್, ಇನ್ನೊಂದು ಸಾಲ್ಟ್ ಸೊಲ್ಯೂಷನ್. ಓಕೆ. ನೀಟಾಗಿ ಸಾಲ್ಯುಬಲ್ ಆಗಬೇಕದು. ಓಕೆ, ಸಾಲ್ಯುಬಲ್ ಆಗಿದೆ. ಸೊ ಇವಾಗ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಾದ್ಮೇಲೆ ಶೇಕ್ ಏನು ಮಾಡಕ್ ಹೋಗ್ಬಿಡಿ, ಅದು ಮಿಕ್ಸ್ ಆಗಿರುತ್ತೆ ನೀಟಾಗಿ. ಸೊ ಅದಾದ್ಮೇಲೆ ಇದಕ್ಕೆ ಕಾನ್ಸಂಟ್ರೇಟೆಡ್ H2SO4ನ ಆ್ಯಡ್ ಮಾಡಬೇಕು. ಸೊ ನಾನು ಜಾಸ್ತಿ, ಸೊ ನೋಡಿ ನೀವು ಡ್ರಾಪರ್ ಅಲ್ಲಿ ನೋಡಿ ತುಂಬಾನೇ ನಾನು ತಗೊಂಡಿದ್ದೀನಿ ಕಾನ್ಸಂಟ್ರೇಟ್ H2SO4. ಸೈಡ್ ಆಫ್ ದಿ ಟೆಸ್ಟ್ ಟ್ಯೂಬ್ ಸೈಡ್ಗೆ ಟಚ್ ಮಾಡಿಕೊಂಡು ಅದನ್ನ ಲಿಕ್ವಿಡ್ನ ಆ H2SO4ನ ಆ್ಯಡ್ ಮಾಡಬೇಕು, ನಿಧಾನಕ್ಕೆ ಆ್ಯಡ್ ಮಾಡಬೇಕು. ಆಗ ನೀವು ಅಬ್ಸರ್ವ್ ಮಾಡ್ಬೋದು, ಕೆಳಗಡೆ ಬ್ರೌನ್ ರಿಂಗ್ ಕಾಣಿಸ್ತಾ ಇದೆ ನೋಡಿ, ಬ್ರೌನ್ ರಿಂಗ್ ಅಪಿಯರ್ ಆಗಿದೆ. ಸೊ ಇದು ಬ್ರೌನ್ ರಿಂಗ್ ಟೆಸ್ಟ್, ಕನ್ಫರ್ಮೇಟೆಡ್ ಟೆಸ್ಟ್. ಓಕೆ. ಸೊ ನೈಟ್ರೇಟ್ ಕನ್ಫರ್ಮ್ ಆಗಿದೆ ಅಂತ ಅರ್ಥ. ಇಷ್ಟಾದ್ಮೇಲೆ ನೆಕ್ಸ್ಟ್ ನಾವು ಬೇಸಿಕ್ ರ್ಯಾಡಿಕಲ್ ಹೋಗ್ಬೇಕಾಗುತ್ತೆ. ಸೊ ಆಸಿಡ್ ರ್ಯಾಡಿಕಲ್ ಇಲ್ಲಿಗೆ ಕಂಪ್ಲೀಟ್ ಆಗಿದೆ. ಈಗ ಬೇಸಿಕ್ ರ್ಯಾಡಿಕಲ್. ಸೊ ಅದರಲ್ಲಿ 0th ಗ್ರೂಪಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಫಸ್ಟ್ ಸಾಲ್ಟ್ ಆ್ಯಡ್ ಮಾಡಿಕೊಂಡೆ. ಸೊ NaOH ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಆ್ಯಡ್ ಮಾಡ್ಕೊಂಡು ಶೇಕ್ ಮಾಡಬಹುದು, ಇಲ್ಲಾಂದರೆ ಹೀಟ್ ಮಾಡ್ಬೋದು. ಸೊ ಶೇಕ್ ಮಾಡಿ ಇಲ್ಲಾಂದ್ರೆ ಹೀಟ್ ಮಾಡಿಬಿಟ್ಟು ಸ್ಮೆಲ್ ನೋಡಿದಾಗ ಪಂಜೆಂಟ್ ಸ್ಮೆಲ್, ಅಂದರೆ ಸಖತ್ತು ಸ್ಟ್ರಾಂಗ್ ಸ್ಮೆಲ್ ಬರುತ್ತೆ. ಸೊ ಹಂಗೇನಾರ ಬಂತು ಅಂದರೆ ಅಮೋನಿಯಾ ಪ್ರೆಸೆಂಟ್, NH4+ ಪ್ರೆಸೆಂಟ್. ಬಟ್ ಈಗ ಬರಲಿಲ್ಲ, ಸೊ ಹಾಗಾಗಿ NH4+ ಅಯಾನ್ ಆಬ್ಸೆಂಟ್. ಓಕೆನಾ. ಸೊ ಆಗ ನೆಕ್ಸ್ಟ್ ಏನು ಮಾಡಬೇಕು, ಫಸ್ಟ್ ಆ್ಯಂಡ್ ಸೆಕೆಂಡ್ ಗ್ರೂಪ್ ಯಾವಾಗಲೂ ಆಬ್ಸೆಂಟು, ಅದು ಬೇಕಾಗಿಲ್ಲ. ಸೊ ನೆಕ್ಸ್ಟ್ ಥರ್ಡ್ ಗ್ರೂಪ್ಗೆ ಜಂಪ್ ಆಗ್ತೀವಿ. ಸೊ ಥರ್ಡ್ ಗ್ರೂಪಲ್ಲಿ OS ಅಂದರೆ ಸಾಲ್ಟ್ ಪ್ಲಸ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ನೀಟಾಗಿ ಡಿಸಾಲ್ವ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ನೆಕ್ಸ್ಟ್ NH4Cl ಹಾಕ್ಕೋಬೇಕು, ಅಮೋನಿಯಂ ಕ್ಲೋರೈಡ್ ಆ್ಯಡ್ ಮಾಡ್ತೀನಿ. ಓಕೆನಾ. ಅಮೋನಿಯಂ ಕ್ಲೋರೈಡ್ ಆ್ಯಡ್ ಮಾಡಿಬಿಟ್ಟು
ಪುನಃ ನೀಟಾಗಿ ಆ ಸಾಲ್ಟ್ನ ಡಿಸಾಲ್ವ್ ಮಾಡ್ಕೋಬೇಕು. ಯಾವಾಗಲೂ ಅಷ್ಟೇ ನೀವು ನೆನ್ಪಿಟ್ಕೊಂಡಿರಬೇಕು, ಯಾವುದೇ ಸಾಲ್ಟ್ ಆ್ಯಡ್ ಮಾಡಿದ್ರು ನೀಟಾಗಿ ಡಿಸಾಲ್ವ್ ಆದಮೇಲೆ ನೆಕ್ಸ್ಟ್ ಸಾಲ್ಟ್ ಆ್ಯಡ್ ಮಾಡಬೇಕು. ನೀವೇನಾದ್ರು ಕಂಟಿನ್ಯೂಸ್ ಆಗಿ ಆ್ಯಡ್ ಮಾಡ್ಕೊಂಡು ಹೋದರೆ ಅಲ್ಲಿ ನಿಮಗೆ ಆನ್ಸರ್ ಸಿಗೋದಿಲ್ಲ. ಓಕೆ, ಸೊ ಇವಾಗ NH4Cl ಹಾಕ್ಕೊಂಡೆ ಪುನಃ ಶೇಕ್ ಮಾಡ್ತಾ ಇದ್ದೀನಿ. ನೀಟಾಗಿ ಕರಗಿದ ಮೇಲೆ NH4OH ದಟ್ ಈಸ್ ಅಮೋನಿಯಂ ಹೈಡ್ರಾಕ್ಸೈಡ್ ಆ್ಯಡ್ ಮಾಡ್ತೀನಿ. ಸೊ ಅವಾಗ ಅಬ್ಸರ್ವ್ ಮಾಡಬೇಕು ನೀವು, ಟೆಸ್ಟ್ ಟ್ಯೂಬ್ ಹಾಕಿದ ತಕ್ಷಣ ಏನಾದರೂ ಜೆಲಾಟಿನಸ್ ವೈಟ್ PPT ಬರ್ತಿದೆಯಾ ಅಂತ ಅಬ್ಸರ್ವ್ ಮಾಡಿ. ಜೆಲಾಟಿನಸ್ ಅಂದರೆ ಸೊ ಒಂಥರ ಜೆಲ್ ಥರ ಆಗೋಗಿರುತ್ತೆ, ಗಮ್ ಹೇಗಿರುತ್ತೆ ಇಲ್ಲಾಂದರೆ ಗಂಜಿ ಥರ, ಲೈಕ್ ಗಮ್ ಥರ ಅಂತ ಅನ್ಬಹುದು. ಹಂಗೆ ಬರಲಿಲ್ಲ ಅಂದರೆ ದಟ್ ಈಸ್ ಆಬ್ಸೆಂಟ್. ಸೊ 3rd ಗ್ರೂಪ್ ಬರಲಿಲ್ಲ ಅಂತಂದರೆ ಇನ್ನು 4th ಗ್ರೂಪು ಅದರಲ್ಲೇ ಕಾಣಿಸ್ಬೇಕಾಗಿತ್ತು ನಿಮಗೆ. ಸೊ ಫ್ಲೆಶಿ ಕಲರ್ ಇಲ್ಲ ವೈಟ್ PPT. ಸೊ 4th ಗ್ರೂಪು ಏನೂ ಕಾಣಿಸ್ತಾ ಇಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಅದೇ ಸೊಲ್ಯೂಷನ್ನ ಯೂಸ್ ಮಾಡ್ಕೊಂಡು ನಾವು 5th ಗ್ರೂಪ್ಗೆ ಹೋಗ್ಬೋದು. ಸೊ 5th ಗ್ರೂಪಲ್ಲೇನು ಒಂದೇ ಒಂದು ಸೊಲ್ಯೂಷನ್ ಎಕ್ಸ್ಟ್ರಾ, ದಟ್ ಈಸ್ ಅಮೋನಿಯಂ ಕಾರ್ಬೋನೇಟ್ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕಿದೆ. ಸೊ ಹಾಗಾಗಿ ನೀವು ಆ ಸೊಲ್ಯೂಷನ್ ಚೆಲ್ಬೇಡಿ 3rd ಗ್ರೂಪಲ್ಲಿ ಮಾಡಿರೋದು. ಸೊ ಅದೇ 4th ಗ್ರೂಪ್ ಮತ್ತು 5th ಗ್ರೂಪ್ಗೆ ಗೊತ್ತಾಗುತ್ತೆ. 5th ಗ್ರೂಪಲ್ಲಿ ಜಸ್ಟ್ ಒಂದು ಸೊಲ್ಯೂಷನ್ ಆ್ಯಡ್ ಮಾಡ್ತಿದ್ದೀರ, ದಟ್ ಈಸ್ ಅಮೋನಿಯಂ ಕಾರ್ಬೋನೇಟ್. ಆಗ ನಿಮಗೆ ವೈಟ್ PPT ಬಂತು. ಸೊ 5th ಗ್ರೂಪ್ ಕನ್ಫರ್ಮ್ ಆಗಿದೆ. ಸೊ ಇದಾದಮೇಲೆ ಕನ್ಫರ್ಮೇಟಿವ್ ಟೆಸ್ಟ್ ಮಾಡ್ತೀರಾ. ಅದರಲ್ಲಿ ಸ್ಟ್ರಾನ್ಷಿಯಮ್, ಕ್ಯಾಲ್ಶಿಯಮ್ ಆ್ಯಂಡ್ ಬೇರಿಯಮ್ ಇದೆ. ಸೊ ಫಸ್ಟ್ ಬಂದು ಬೇರಿಯಮ್ ಟೆಸ್ಟ್, OS ಪ್ಲಸ್ ಪೊಟ್ಯಾಷಿಯಮ್ ಕ್ರೋಮೇಟ್. ಓಕೆನಾ, 3 ಇದೆ. 3 ಕನ್ಫರ್ಮೇಟಿವ್ ಟೆಸ್ಟ್ ಮಾಡಬೇಕು ನೀವು ಅದು ಪ್ರೆಸೆಂಟ್ ಆದ ತಕ್ಷಣ. ಓಕೆ, ಫಸ್ಟ್ ಬೇರಿಯಮ್ ಕನ್ಫರ್ಮೇಟಿವ್ ಟೆಸ್ಟ್, ಸಾಲ್ಟ್ ಸೊಲ್ಯೂಷನ್ ಪ್ಲಸ್ K2CrO4 ಪೊಟ್ಯಾಷಿಯಮ್ ಕ್ರೋಮೇಟ್ ಹಾಕಿದೆ. PPT ಕಾಣಿಸ್ತಿಲ್ಲ, ಜಸ್ಟ್ ಯೆಲ್ಲೋ ಕಲರ್ ಮಾಮೂಲಿ ಸೊಲ್ಯೂಷನ್ ಥರ ಕಾಣಿಸ್ತಿದೆ. ಸೊ ಹಾಗಾಗಿ ಬೇರಿಯಮ್ ಆಬ್ಸೆಂಟ್ ಆಯಿತು. ಆಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತೀರಾ, ಕನ್ಫರ್ಮೇಟಿವ್ ಟೆಸ್ಟ್ ಫಾರ್ ಸ್ಟ್ರಾನ್ಷಿಯಮ್, ಸಾಲ್ಟ್ ಪ್ಲಸ್ ವಾಟರ್ ದಟ್ ಈಸ್ OS ಪ್ಲಸ್. ಸೊ ನೋಡಿ ಅಲ್ಲಿ OS ತೊಗೊಂಡಿದ್ದೆ, OS ಪ್ಲಸ್ ಅಮೋನಿಯಂ ಸಲ್ಫೇಟ್. ಸೊ ನೆಕ್ಸ್ಟ್ ಸಾಲ್ಟ್ ಬಂದು ನೋಡಿ, ನೀಟಾಗಿ ನಾನು ಸಾಲ್ಯುಬಲ್ ಮಾಡ್ಕೋತಾ ಇದ್ದೀನಿ. ಕನ್ಫರ್ಮೇಟಿವ್ ಟೆಸ್ಟ್ ಫಾರ್ ಸ್ಟ್ರಾನ್ಷಿಯಮ್ ಇದು. ಓಕೆನಾ, ನೀಟಾಗಿ ಸಾಲ್ಟ್ನ ಡಿಸಾಲ್ವ್ ಮಾಡ್ಕೊಂಡ್ಮೇಲೆ ಸೊ ಅಮೋನಿಯಂ ಸಲ್ಫೇಟ್ ಆ್ಯಡ್ ಮಾಡ್ತಾ ಇದ್ದೀನಿ. ಅಬ್ಸರ್ವ್ ಮಾಡಿ, ಅಲ್ಲಿ ಅಮೋನಿಯಂ ಸಲ್ಫೇಟ್ ಆ್ಯಡ್ ಮಾಡಿದಾಗ ವೈಟ್ ಬಂದರೆ ಸ್ಟ್ರಾನ್ಷಿಯಮ್ ಪ್ರೆಸೆಂಟ್, ಇಲ್ಲಾಂದರೆ ಆಬ್ಸೆಂಟ್. ವೈಟ್ PPT ಬರಬೇಕು. ಸೊ ನೋಡಿ, ಇಲ್ಲಿ ಹಾಕಿದ ತಕ್ಷಣ ವೈಟ್ PPT ಫಾರ್ಮೇಷನ್ ಆಯಿತು. ಸೊ ನೀಟಾಗಿ ಶೇಕ್ ಮಾಡಿದ ತಕ್ಷಣ ನೋಡಿ ವೈಟ್ PPT ಫಾರ್ಮೇಷನ್ ಆಗಿದೆ. ಸೊ ಹಾಗೆ ಸ್ಟ್ರಾನ್ಷಿಯಮ್ ಕನ್ಫರ್ಮ್. ಸೊ ಸ್ಟ್ರಾನ್ಷಿಯಮ್ ಪ್ರೆಸೆಂಟ್ ಆಗಲೇ ಆಗಿತ್ತು, ಕನ್ಫರ್ಮ್ ಆಯಿತು. ಈಗ ಇದಕ್ಕೆ ಫ್ಲೇಮ್ ಟೆಸ್ಟ್ ಕೂಡ ಇದೆ. ಸೊ ಅದಕ್ಕೆ ವಾಚ್ ಗ್ಲಾಸಲ್ಲಿ ಸಾಲ್ಟ್ ಪ್ಲಸ್ ಕಾನ್ಸಂಟ್ರೇಟೆಡ್ HCl ಹಾಕೋತಿದ್ದೀನಿ. ಜಸ್ಟ್ ಒಂದು 2 ಡ್ರಾಪ್ಸ್ ಹಾಕೋಬೇಕು, ಪೇಸ್ಟ್ ಥರ ಮಾಡ್ಕೋಬೇಕು. ಇದನ್ನ ಫ್ಲೇಮ್ಗೆ ಹಿಡಿದ ತಕ್ಷಣ ಸೊ ನೋಡಿ ಅಲ್ಲಿ ನಿಮಗೆ ಕಲರ್ ಅಪಿಯರ್ ಆಗ್ತಾ ಇದೆ, ದಟ್ ಈಸ್ ಕ್ರಿಮ್ಸನ್ ರೆಡ್ ಕಲರ್ ಅಪಿಯರ್ ಆಗ್ತಾ ಇರೋದು, ಕ್ರಿಮ್ಸನ್ ರೆಡ್. ಸೊ ಸ್ಟ್ರಾನ್ಷಿಯಮ್ ಕನ್ಫರ್ಮ್. ಓಕೆನಾ, ಇದಕ್ಕೆ ರಿಸಲ್ಟ್ ಬರೋದು ಎಂಡ್. ಸೊ ಇನ್ನು ನಿಮಗೆ PCM ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಕ್ವಿಕ್ ರಿವಿಷನ್ ಏನಾರು ಬೇಕಿದ್ದಲ್ಲಿ ಸೊ ನೀವು ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆಯೇ ನಮ್ಮ ಆ್ಯಪಲ್ಲಿ ನಾವು ಈ ಸಲದಿಂದ KCET ಜೊತೆಗೆ KCET ಕೌನ್ಸ್ಲಿಂಗ್ನ ನಡೆಸ್ಕೊಡ್ತಾ ಇದ್ದೀವಿ. ಕ್ಲಾಸಸ್ಸು ತಗೊಂಡಂಗಾಗುತ್ತೆ. ಹಾಗೆಯೇ ನಿಮಗೆ ರ್ಯಾಂಕಿಂಗ್, ಸೊ ಕ್ಲಾಸಸ್ ಆದಮೇಲೆ CET ಎಕ್ಸಾಮ್ ಆದಮೇಲೆ ನಿಮ್ಗೆ ಏನು ರ್ಯಾಂಕಿಂಗ್ ಬಂದಿರುತ್ತೋ ಆ ಬೇಸಿಸ್ ಮೇಲೆ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗಬಹುದು, ಮತ್ತು ಫಸ್ಟ್ ರೌಂಡ್ ಮತ್ತು ಸೆಕೆಂಡ್ ರೌಂಡಲ್ಲಿ ಹೇಗೆ ನೀವು ಯಾವ ಕಾಲೇಜ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕಂಪ್ಲೀಟ್ ಗೈಡೆನ್ಸ್ನ ನಾವು ಕೊಡ್ತೀವಿ. ಓಕೆನಾ, ಸೊ ಆ ಕೋರ್ಸಲ್ಲಿ ಸೊ ಕಂಪ್ಲೀಟ್ ನೀವು ಸ್ಟಾರ್ಟಿಂಗ್ ಟು ಎಂಡಿಂಗ್ ತನಕನೂ ಅಂದರೆ ಅಡ್ಮಿಷನ್ ಆಗೋ ತನಕನೂ ನಾವು ನಿಮ್ಮ ಜೊತೆಲಿ ಇರ್ತೀವಿ. ಸೊ ನಮ್ಮ ಕೋರ್ಸಲ್ಲಿ ಹಾಗಾಗಿ CET ಮತ್ತು ಕೌನ್ಸಿಲಿಂಗ್ನ 2 ಮರ್ಜ್ ಮಾಡಿ ಆ್ಯಡ್ ಮಾಡಿದ್ದೀವಿ. ಸೊ ಯಾರಿಗೆಲ್ಲ ನಮ್ಮ ಕೋರ್ಸ್ಗೆ ಜಾಯಿನ್ ಆಗಬೇಕು ಅಂತ ಇಷ್ಟ ಇದ್ದವರು ಸೊ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಿದೆ. ಸೊ ಅದನ್ನ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಲ್ಲದಿದ್ದರೆ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆನಾ, ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ವಿಡಿಯೋ. I'll meet in the next video. Until then, take care. Bye.